ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ನೀತಾ ಅಂಬಾನಿ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪುತ್ರ ಅನಂತ್ ಹಾಗೂ ರಾಧಿಕಾ ಮದುವೆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಬಳಿಕ ಮಾತನಾಡಿದ ಅವರು, ಪುತ್ರನ ಮದುವೆ ಆಮಂತ್ರಣವನ್ನ ಶಿವನ ಸನ್ನಿಧಿಯಲ್ಲಿ ಇಟ್ಟು ಪ್ರಾರ್ಥನೆ ಸಲ್ಲಿಸಿದ್ದೀವಿ ಅಂತ ನೀತಾ ಅಂಬಾನಿ ಹೇಳಿದರು. हमारे हिंदू धर्म में सबसे पहले भगवान का आशीर्वाद लिया जाता है। तो आज मैंने मेरे बच्चे अनंत और राधिका का निमंत्रण पत्र लेकर आई हूँ बाबा के चरणों में अर्पित करने के लिए। बहुत खुशी का समय भी है, पर ये यहाँ मैं 10 साल के बाद आई हूँ और यहाँ का बदलाव और विकास देखकर मुझे बहुत खुशी हो रही है। ಇನ್ನು ಕಾಶಿ ವಿಶ್ವನಾಥನ ದರ್ಶನ ಪಡೆದ ಮೇಲೆ ನೀತಾ ಅಂಬಾನಿ ವಾರಣಾಸಿಯ ಬೀದಿ ವ್ಯಾಪಾರಿಗಳ ಅಂಗಡಿಗಳಿಗೆ ನೀತಾ ಅಂಬಾನಿ ಭೇಟಿ ಕೊಟ್ಟಿದ್ದಾರೆ. ವಾರಣಾಸಿಯಲ್ಲಿ ರಸ್ತೆ ಬದಿಯಲ್ಲಿದ್ದಂಥ ಚಾಟ್ಸ್ ಅಂಗಡಿಗೆ ಭೇಟಿ ಕೊಟ್ಟು ಪಾನಿಪೂರಿ ಮಸಾಲೆ ಪೂರಿ ತಿಂದಿದ್ದಾರೆ. ಸಾವಿರ ಕೋಟಿ ಒಡತಿ ರಸ್ತೆ ಬದಿನೂ ಪಾನಿಪೂರಿ ಮಸಾಲೆ ಪೂರಿ ತಿಂತವರಲ್ಲ ಅಂತ ನೂರಾರು ಜನ ನೀತಾ ಅಂಬಾನಿ ನೋಡೋದಕ್ಕೆ ಮುಗಿಬಿದ್ದಿದ್ರು. ಅಂದಹಾಗೆ ಚಾಟ್ಸ್ ಅಂಗಡಿ ಮಾಲೀಕನಿಗೂ ನೀತಾ ಅಂಬಾನಿ ಮಗನ ಮದುವೆಗೆ ಆಮಂತ್ರಣವನ್ನ ಕೊಟ್ಟಿದ್ದಾರೆ. नीता जी ने हमारे क्या क्या टमाटर चाट, पालक पत्ते की चाट, समोसे मतलब प्लेन समोसे खाए उन्होंने, समोसे की चाट नहीं खाई है, और एक कुल्फी फालूदा खाया उन्होंने। बहुत पसंद आया। उन्होंने हमको निमंत्रण भी दिया है अपने बेटे अनंत की शादी के लिए। बिल्कुल जाएंगे, निमंत्रण आया है, बिल्कुल जाएंगे। हमारा तो सौभाग्य प्राप्त हुआ कि हमको इस परिवार से जो है निमंत्रण आया है। ऐसे कोई चार्ज तो हमारे वहाँ डिसाइड नहीं, हम तो ऐसे गेस्ट के रूप में जाएंगे। उन्होंने बिल्कुल प्रेम में जाएंगे, पैसे की तो कोई बात ही नहीं, हम तो प्रेम की वजह से जाएंगे। ರಿಲಯನ್ಸ್ನ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ನೀತಾ ಅಂಬಾನಿ ಅವರು ಇವತ್ತು ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದಿದ್ದಾರೆ. ಮತ್ತೊಂದು ಕಡೆ ತಮ್ಮ ಮಗನ ಮದುವೆ ನಿಮಿತ್ತ ಆಮಂತ್ರಣವನ್ನು ಅಲ್ಲಿಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಮಾಧ್ಯಮಗಳೊಂದಿಗೂ ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೇನೆ ಕಾಶಿ ವಿಶ್ವನಾಥ ದರ್ಶನ ಪಡೆದ ಮೇಲೆ ನೀತಾ ಅಂಬಾನಿ ಅವರು ವಾರಣಾಸಿಯ ಬೀದಿ ವ್ಯಾಪಾರಿಗಳ ಅಂಗಡಿಗಳಿಗೆ ತೆರಳಿದ್ದಾರೆ. ಅಲ್ಲಿ ಪಾನಿಪೂರಿ ಮಸಾಲೆ ಪೂರಿಯನ್ನು ಸವದಿದ್ದಾರೆ. ಮತ್ತೊಂದು ಕಡೆ ಆ ಪಾನಿಪೂರಿ ಮಸಾಲೆ ಪೂರಿ ಅಂಗಡಿಯ ಮಾಲೀಕನಿಗೂ ಕೂಡ ಇವರು ಆಮಂತ್ರಣವನ್ನು ಕೊಟ್ಟಿದ್ದಾರೆ. ತಮ್ಮ ಮಗನ ಮದುವೆಗೆ ಬರುವಂತೆ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಆ ಮಾಲೀಕ ಕೂಡ ಫುಲ್ ಖುಷಿಯಾಗಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.